ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರೋ ಒಂದು ಅದ್ಭುತ ಶಕ್ತಿಪೀಠಕ್ಕೆ. ವಾತಾವರಣ ನೋಡಿ ಎಷ್ಟು ಶಾಂತವಾದೆ. ಹೌದು, ನಾವೀಗ ಇರೋದು ಕುಂದಾಪುರ ತಾಲೂಕಿನ ಐತಿಹಾಸಿಕ ಕೊಲ್ಲೂರ ಮೂಕಾಂಬಿಕಾ ದೇವಸ್ಥಾನದ ಹತ್ರ. ದರ್ಶನಕ್ಕೆ ಹೋಗೋ ಮುಂಚೆ ಒಂದು ಜಾಗಕ್ಕೆ ಹೋಗ್ಬೇಕು. ಇದೇ ನೋಡಿ ಪವಿತ್ರವಾದ ಸೌಪರ್ಣಿಕಾ ನದಿ. ಈ ನೀರ್ ಬರೋದು 68 ಮೂಲಿಕೆಗಳನ್ನ ಸ್ಪರ್ಶಿಸಿ, ಅದಕ್ಕೆ ಇದೊಂಥರ ನ್ಯಾಚುರಲ್ ಮೆಡಿಸಿನ್. ಗರುಡ ಅಂದ್ರೆ ಸುಪರ್ಣ ಇಲ್ಲಿ ತಪಸ್ ಮಾಡಿದ್ನಂತೆ, ಅದಕ್ಕೆ ಈ ನದಿಗೆ ಸೌಪರ್ಣಿಕಾ ಅಂತ ಹೆಸರು ಬಂತು ಅನ್ನೋದು ಇಲ್ಲಿನ ಪುರಾಣ. ದೇವಸ್ಥಾನದ ರಸ್ತೆ ಪೂರ್ತಿ ಮಲ್ಲಿಗೆ ಹೂವಿನ ಘಮ. ದೇವಿಗೆ ಇಲ್ಲಿ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಪ್ರೀತಿ. ನಾವು ಸ್ವಲ್ಪ ತಗೊಳ್ಳೋಣ. ಅಜ್ಜಿ ಹತ್ರ ಹೂ ತಗೊಂಡೆ. ಈಗ ದೇವಸ್ಥಾನದ ಒಳಗ್ ಹೋಗ್ತಾ ಇದೀವಿ. ಇಲ್ಲಿನ ಇತಿಹಾಸ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ ಅನ್ನತ್ತೆ. ನೋಡಿ, ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಕೇರಳ ಶೈಲಿಯಲ್ಲಿದೆ. ಸಾವಿರಾರು ವರ್ಷಗಳ ಹಿಂದಿನ ಕತೆ ಈ ಗೋಡೆಗಳಲ್ಲಿ ಅಡಗಿದೆ. ಆದಿಶಂಕರಾಚಾರ್ಯರು ಇಲ್ಲಿ ಸರಸ್ವತಿ ದೇವಿಯನ್ನ ಹೋಲಿಸ್ಕೊಳ್ಳೋಕೆ ಘೋರ ತಪಸ್ ಮಾಡಿದ್ರು ಅನ್ನೋದು ಇಲ್ಲಿನ ಅತಿ ದೊಡ್ಡ ರಹಸ್ಯ. ಅವರ ತಪಸ್ಸಿಗೆ ಮೆಚ್ಚಿ ದೇವಿ ಪ್ರತ್ಯಕ್ಷಳಾದಾಗ ಶಂಕರಾಚಾರ್ಯರು ದೇವಿಯನ್ನ ತಮ್ಮ ಜೊತೆ ಕೇರಳಕ್ಕೆ ಬರಬೇಕು ಅಂತ ಬೇಡ್ಕೊಳ್ತಾರೆ. ಆಗ ದೇವಿ ಒಂದ್ ಕಂಡೀಷನ್ ಹಾಕ್ತಾಳೆ, ನಾನ್ ನಿನ್ ಹಿಂದೆ ಬರ್ತೀನಿ, ಆದ್ರೆ ನೀನು ತಿರುಗ್ ನೋಡ್ಬಾರ್ದು ಅಂತ. ಎಂತ ಕಂಡೀಷನ್ ಅಲ್ವಾ? ಅವರು ನಡೀತಾ ಇರ್ತಾರೆ, ದೇವಿಯ ಗೆಜ್ಜೆಯ ನಾದ ಕೇಳ್ತಾ ಇರತ್ತೆ. ಆದ್ರೆ ಸಡನ್ ಆಗಿ ಗೆಜ್ಜೆ ಸದ್ದು ನಿಂತ್ ಹೋಗತ್ತೆ. ಗಾಬರಿಯಾಗಿ ಶಂಕರಾಚಾರ್ಯರು ಹಿಂತಿರುಗಿ ನೋಡ್ತಾರೆ. ಕಂಡೀಷನ್ ಬ್ರೇಕ್ ಆಗತ್ತೆ. ದೇವಿ ಅಲ್ಲೇ, ಅಂದ್ರೆ ಇದೇ ಕೊಲ್ಲೂರಲ್ಲಿ ನೆಲೆಸ್ತಾಳೆ. ಒಳಗಡೆ ಇರೋದು ಪಂಚಲೋಹದ ವಿಗ್ರಹ ಮತ್ತು ಒಂದು ಸ್ವಯಂಭೂ ಲಿಂಗ ಇದೆ. ಆ ಲಿಂಗದಲ್ಲಿ ಒಂದು ಸುವರ್ಣ ರೇಖೆ ಇದೆ ಗೊತ್ತಾ? ಆ ಬಂಗಾರದ ಗೆರೆ ಲಿಂಗವನ್ನ 2 ಭಾಗ ಮಾಡತ್ತೆ. ಒಂದು ಭಾಗ ತ್ರಿಮೂರ್ತಿಗಳು, ಇನ್ನೊಂದು ಭಾಗ ತ್ರಿದೇವಿಯರ ಸಂಕೇತ. ಇಟ್ಸ್ ಪ್ಯೂರ್ಲಿ ಮ್ಯಾಜಿಕಲ್. ಮೂಕಾಸುರ ಅನ್ನೋ ರಾಕ್ಷಸನ್ನ ವಧೆ ಮಾಡಿದ ಜಾಗ ಇದು. ಅದಕ್ಕೆ ದೇವಿಗೆ ಮೂಕಾಂಬಿಕಾ ಅಂತ ಹೆಸರು. ಎಂತ ಪವರ್ಫುಲ್ ಎನರ್ಜಿ ಅಲ್ವಾ? ದರ್ಶನ ತುಂಬಾ ಚೆನ್ನಾಗಾಯ್ತು. ಮನಸ್ಸಿಗೆ ಒಂಥರ ಅತೀವವಾದ ಶಾಂತಿ ಸಿಕ್ತು. ಈಗ ಹೊಟ್ಟೆ ಹಸಿತಾ ಇದೆ. ದೇವಸ್ಥಾನದ ಅನ್ನದಾನ ಯೂತ್ರದ ಕಡೆ ಹೋಗ್ತಾ ಇದೀವಿ. ಇಲ್ಲಿನ ಊಟದ ರುಚಿ ಎಲ್ಲಿ ಹೋದ್ರೂ ಸಿಗಲ್ಲ ಅಂತಾರೆ ಗುರುವೆ. ನೋಡಿ, ಸಾವಿರಾರು ಜನ ಒಟ್ಟಿಗೆ ಕೂತು ಊಟ ಮಾಡೋ ಈ ದೃಶ್ಯನೇ ಕಣ್ಣಿಗೆ ಹಬ್ಬ. ಬಿಸಿ ಬಿಸಿ ಅನ್ನ, ಸಾಂಬಾರ್ ಬರ್ತಾ ಇದೆ. ಆಹಾ, ಈ ಉಡುಪಿ ಶೈಲಿಯ ಸಾಂಬಾರ್ ರುಚಿನೇ ಬೇರೆ. ದೇವಿಯ ಪ್ರಸಾದ ಅಲ್ವಾ, ಆ ಭಕ್ತಿ ಕೂಡ ಸೇರಿ ರುಚಿ ಡಬಲ್ ಆಗಿದೆ. ಕೊನೆಯಲ್ಲಿ ಈ ಪಾಯಸ ಕುಡಿದ್ರೇನೆ ಊಟ ಕಂಪ್ಲೀಟ್ ಆಗೋದು. ಹೊಟ್ಟೆನೂ ತುಂಬ್ತು, ಮನಸ್ಸು ತುಂಬ್ತು. ಸಂಜೆ ಆಗ್ತಾ ಇದೆ. ಈ ವಾತಾವರಣದಲ್ಲಿ ಕೊಡಚಾದ್ರಿ ಬೆಟ್ಟದ ಹಿನ್ನೆಲೆಯಲ್ಲಿ ದೇವಸ್ಥಾನ ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ. ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಸರ್ವಜ್ಞ ಪೀಠ ಇದೆ. ಶಂಕರಾಚಾರ್ಯರು ಧ್ಯಾನ ಮಾಡಿದ ಜಾಗ. ಟ್ರೆಕಿಂಗ್ ಇಷ್ಟಪಡೋರಿಗೆ ಅದು ಸ್ವರ್ಗ. ದೀಪಾಲಂಕಾರ ಶುರುವಾಯ್ತು. ಈ ದೀಪಗಳ ಬೆಳಕಲ್ಲಿ ಮೂಕಾಂಬಿಕೆಯ ಸನ್ನಿಧಿ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಎಂಥ ದಿವ್ಯವಾದ ಅನುಭವ. ಪುರಾಣ, ಭಕ್ತಿ, ಪ್ರಕೃತಿ ಇವೆಲ್ಲದರ ಅದ್ಭುತ ಸಂಗಮ ಈ ಕೊಲ್ಲೂರ. ಲೈಫ್ ಅಲ್ಲಿ ಒಮ್ಮೆ ಆದ್ರೂ ಇಲ್ಲಿಗೆ ಬರ್ಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ.